ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ದೇವಯಾನಿನ ಅಜಿತ್ ಬಂದು ಎಲ್ಲ ಸಾಕ್ಷಿ ಸಮೇತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ದೇವಯಾನಿ, ಅಜಿತ ನನ್ನ ಮಾತು ಕೇಳು ಅಜಿತ, ದಯವಿಟ್ಟು ನನ್ನ ಮಗಳ ಮದುವೆ ನಡೀತಾ ಇದೆ, ದಯವಿಟ್ಟು ನನ್ನ ಮಾತು ಕೇಳು ಅಜಿತ ಅಂತ ಕೇಳಿದ್ರು ಕೂಡ ಅಜಿತ್ ಮಾತ್ರ ಕ್ಷಮೆನೇ ಕೊಡದೆ ಎಳ್ಕೊಂಡು ಹೋಗೇ ಬಿಡ್ತಾರೆ. ಆಗ ಅಂಜು ಅದನ್ನೆಲ್ಲ ನೋಡಿಬಿಟ್ಟು ಮಾಮ್ ಮಾಮ್ ಅಂತ ಜೋರಾಗಿ ಕಿರ್ಚಾಡಿ ಅಲ್ಲೇ ಕೆಳಗಡೆ ಕುಸಿದು ಬೀಳ್ತಾರೆ. ಆಗ ನಚ್ಚಿ ಅಂಜುನ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಆಗ ಈ ಕಡೆ ಅಯ್ಯೋ ಏನು ಅನಾಹುತ ಆಗೋಯ್ತು, ನಮ್ಮ ಮನೆಯಲ್ಲಿ ಇಂಥ ಅನಾಹುತ ಆಗುತ್ತೆ ಅಂತ ನಾನು ಊಹೆನೂ ಕೂಡ ಮಾಡ್ಕೊಂಡಿರಲಿಲ್ಲ ಅಂತ ಇಲ್ಲಿ ಅಜಿತ್ ಅಜ್ಜಿ ಕೂಗಾಡ್ತಾ ಇರ್ತಾರೆ. ಆಗ ನಂಗವ್ವಜ್ಜಿ ಕೂಡ ಈ ರೀತಿ ಆಗುತ್ತಾ, ಮನೆಯವರಿಗೆ ಮೋಸ ಮಾಡ್ತಾರ, ಈ ದೇವಯಾನಿ ಇಷ್ಟೊಂದು ಕೆಟ್ಟೋಳು ಅಂತ ನನಗೆ ಗೊತ್ತೇ ಇರಲಿಲ್ಲ, ಆವತ್ತಿಂದ ಅವಳ ಮೇಲೆ ನನಗೆ ಅನುಮಾನ ಇತ್ತು ಅಂತ ನಿಂಗವ್ವಜ್ಜಿ ಹೇಳ್ತಾ ಇರ್ತಾರೆ. ಆಗ ಸಂಗೀತಗಂತೂ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರಲ್ಲ. ಆಗ ಈ ಕಡೆ ಮದುವೆ ನಿಂತು ಹೋಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊತಾ ಇರ್ತಾರೆ. ಆಗ ನಿಂಗವ್ವಜ್ಜಿ, ನೋಡು ಅಂಜು ಹಸೆ ಮನೆಗೆ ಏರಾದ್ಮೇಲೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಿಸೋದು ಬೇಡ, ಅಂಜು ನಚ್ಚಿ ಮದುವೆ ನಡೀಲಿ ಅಂತ ನಿಂಗವ್ವಜ್ಜಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈ ಕಡೆ ಅಯ್ಯೋ ಏನು ಮಾತಾಡ್ತಾ ಇದ್ದೀರಾ, ಈ ಸಮಯದಲ್ಲಿ ಮದುವೆ ಹೇಗೆ ಸಾಧ್ಯ ಅಂತ ಸಂಗೀತ ಹೇಳ್ತಾರೆ. ಆಗ ನೋಡು ಸಂಗೀತ, ಅದೇನಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅವರಿಬ್ಬರು ಮದುವೆ ನಡೀಲಿ, ಯಾಕೆಂದರೆ ಅಂಜು ಹಸೆ ಮನೆಗೆ ಏರಿದ್ದಾಳೆ, ಒಂದು ಹೆಣ್ಣಿನ ಜೀವನ ಹಸೆ ಮನೆ ತನಕ ಹೋದ್ಮೇಲೆ ಅಲ್ಲಿ ಮದುವೆ ನಿಂತೋದ್ರೆ ಅವಳಿಗೆ ಮುಂದೆ ತುಂಬಾ ಕಷ್ಟ ಆಗುತ್ತೆ, ಮುಹೂರ್ತನೂ ಕೂಡ ಯಾವುದೇ ಕಾರಣಕ್ಕೂ ಸಿಗಲ್ಲ, ದೇವಯಾನಿ ಮಾಡಿರೋ ತಪ್ಪಿಗೆ ಅಂಜುಗೆ ಯಾಕೆ ಶಿಕ್ಷೆ ಕೊಡಬೇಕು, ಈ ಮದುವೆ ನಡೀಲಿ, ನಾವೆಲ್ಲ ನಿಂತು ಮದುವೆನ ಮುಂದುವರ್ಸೋಣ ಅಂತ ನಿಂಗವ್ವಜ್ಜಿ ಹೇಳ್ತಾರೆ. ಆಗ ಅದನ್ನು ಕೇಳಿಸಿಕೊಂಡ ಮನೆಯವರೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಈ ಕಡೆ ಅಂಜು ಮಾತ್ರ ಇಲ್ಲ, ಯಾವುದೇ ಕಾರಣಕ್ಕೂ ನನಗೆ ಈ ಮದುವೆ ಬೇಕಾಗಿಲ್ಲ, ನನಗೆ ನನ್ನ ಮಾಮ್ ಬೇಕು, ಮಾಮ್ ಇಲ್ಲದೆ ಈ ಮದುವೆ ನಾನು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಅಂಜು ಹಠ ಹಿಡಿತಾರೆ. ಆಗ ನಿಂಗವ್ವಜ್ಜಿ, ನೋಡಮ್ಮ ಅಂಜು, ನೋಡು ಒಂದು ಸಾರಿ ಹೆಣ್ಣು ಒಂದು ಹಸೆ ಮನೆಗೆ ಏರಿದ ಮೇಲೆ ಯಾವುದೇ ಕಾರಣಕ್ಕೂ ವಾಪಸ್ ಬರಬಾರ್ದಮ್ಮ, ನಿನ್ನ ಜೀವನ ಮತ್ತೆ ಹಾಳಾಗಬಾರ್ದಲ್ವಾ, ನೋಡು ನಿಮ್ಮ ಅಮ್ಮನ ಜೀವನ ಈಗಾಗಲೇ ಹೀಗಾಗಿದೆ, ನಾಳೆ ನಿನ್ನ ಜೀವನನೂ ಹಾಳಾಗಬಾರ್ದಲ್ವಾ, ದಯವಿಟ್ಟು ನಮ್ಮ ಮಾತು ಕೇಳು ಅಂತ ನಿಂಗವ್ವಜ್ಜಿ ಹೇಳ್ತಾರೆ. ಆಗ ಅಂಜು ಕಣ್ಣೀರು ಹಾಕ್ತಾ ಇರ್ತಾರೆ. ಎಂಥ ಕೆಲಸ ಆಗೋಯ್ತು, ಮಾಮ್ ಹೇಳಿದ ಹಾಗೆ ನಿಜ ಆಗೋಯ್ತು ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಒಟ್ಟಿನಲ್ಲಿ ಮಾಮ್ ಆಸೆನೂ ಕೂಡ ಇದೆ ಅಲ್ವಾ, ನಾನು ನಚ್ಚಿ ಜೊತೆ ಮದುವೆ ಆಗಬೇಕು ಅನ್ನೋದು, ಖಂಡಿತವಾಗ್ಲೂ ನನಗೆ ಮದುವೆ ಆಗಲೇಬೇಕು ಅಂತ ಅಂಜು ಡಿಸೈಡ್ ಮಾಡ್ತಾರೆ. ಆಗ ಈ ಕಡೆ ಇಲ್ಲಿ ಪುರೋಹಿತರು ಮಂತ್ರ ಹೇಳೋ ಶುರು ಮಾಡ್ತಾರೆ. ಆಗ ನಚ್ಚಿ ಅಂಜು ಕೊರಳಿಗೆ ತಾಳಿ ಕಟ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಖುಷಿ ಇಲ್ಲದೆ ಮದುವೆನೂ ನೆರವೇರಿಸಿ ಬಿಡ್ತಾರೆ. ಈ ಕಡೆ ಜೈಲಲ್ಲಿ ದೇವಯಾನಿ ತುಂಬಾ ಟೆನ್ಷನ್ ಆಗ್ತಾರೆ. ಎಂತಾಗೋಯ್ತು, ಅಲ್ಲಿ ಏನಾಯ್ತೋ ಏನೋ, ನನ್ನ ಮಗಳ ಮದುವೆ ನಿಂತು ಹೋಯ್ತಾ, ಅಯ್ಯೋ ದೇವ್ರೆ ಎಂಥ ಎಡವಟ್ಟಾಯಿತು ಅಂತ ದೇವಯಾನಿ ಟೆನ್ಷನ್ ಆಗ್ತಾರೆ. ಅಂಜು ಮತ್ತೆ ನಚ್ಚಿ ಮದುವೆ ನಡೆಯುತ್ತೆ. ಆಗ ಎಲ್ಲರ ಹತ್ರನೂ ಆಶೀರ್ವಾದ ತಗೊತಾರೆ. ಆಗ ಶ್ರವಣವರು, ನೋಡಮ್ಮ ಅಂಜು, ನೀನೇನು ಯೋಚನೆ ಮಾಡಬೇಡ, ನಿಮ್ಮ ಅಮ್ಮನ ದೇವಯಾನಿನ ನಾನು ಕರ್ಕೊಂಡು ಬರ್ತೀನಿ, ನಾನು ಮತ್ತೆ ಕೋರ್ಟ್ ಹಾಕ್ಕೊತೀನಿ, ನೀನೇನು ಯೋಚನೆ ಮಾಡಬೇಡ, ನೋಡು ನೀನು ಈ ರೀತಿ ಟೆನ್ಷನ್ ಆಗಿದ್ದನ್ನು ನೋಡಿ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಕಣಮ್ಮ, ಆದಷ್ಟು ಬೇಗ ನಿಮ್ಮಮ್ಮನ ಹೊರಗಡೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಶ್ರವಣ್ ಹೇಳ್ತಾರೆ. ಆಗ ಅಂಜುಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಮಾತ್ರ ತುಂಬಾ ಕೋಪ ಮಾಡ್ಕೊತಾರೆ. ಅಜಿತ, ನೀನೇನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ, ನನ್ನ ಅಮ್ಮನ ನನ್ನಿಂದ ದೂರ ಮಾಡಿಬಿಟ್ಟಲ್ಲ, ನನ್ನ ಮಾಮನ ಜೈಲಿಗೆ ಎಲ್ಲರ ಮುಂದೆ ಅವಮಾನ ಮಾಡಿಬಿಟ್ಟೆ ಅಲ್ವಾ, ಅದಕ್ಕೆ ತಕ್ಕ ಪಾಠ ನಾನು ಕಲಿಸ್ತೀನಿ, ನೋಡ್ತಾ ಇರೋ, ಆದಷ್ಟು ಬೇಗ ನಿನ್ನ ಹೆಂಡ್ತಿನ ನಾನು ಈ ಮನೆಯಿಂದ ಅಲ್ಲ, ಈ ಲೋಕದಿಂದನೇ ದೂರ ಕಳಿಸ್ಲಿಲ್ಲ ಅಂದರೆ ನನ್ನ ಹೆಸರು ಅಂಜುನೇ ಅಲ್ಲ ಅಂತ ಅಂಜು ಶಪಥ ಮಾಡ್ತಾ ಇರ್ತಾರೆ. ಆಗ ಈ ಕಡೆ ಅಜಿತ್ ಬಂದುಬಿಟ್ಟು, ಅಂಜು ದಯವಿಟ್ಟು ನನ್ನನ್ನು ಕ್ಷಮಿಸು, ನೋಡು ನಿಮ್ಮ ಅಮ್ಮ ಅತ್ತೆ ಇಷ್ಟೆಲ್ಲ ತಪ್ಪು ಮಾಡಿದ್ರು ಕೂಡ ಮನೆಯವರಂತ ನನಗೆ ಕ್ಷಮಿಸೋಕ್ಕಾಗಲ್ಲ, ಯಾಕೆ ಹೇಳು, ಮನೆಯವರು ತಪ್ಪು ಮಾಡಿದ್ರ ಮೇಲೆ ಯಾರಾದರೂ ಸರಿಯೇ, ಅವರಿಗೆ ಶಿಕ್ಷೆ ಆಗಲೇಬೇಕು, ಆ ಜಾಗದಲ್ಲಿ ಯಾರೇ ಆಗಿದ್ರು ಕೂಡ ಆ ಕೆಲಸ ಮಾಡ್ತಾಯಿದ್ದೆ, ದಯವಿಟ್ಟು ನಿನಗೆ ನನ್ನ ಮೇಲೆ ಕೋಪ ಬಂದರೆ ನನ್ನನ್ನು ಕ್ಷಮಿಸು ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ಆಗ ಅಂಜು ಏನೂ ಮಾತಾಡ್ತಾ ಇರಲ್ಲ. ಅಂಜುಗೆ ಮಾತ್ರ ಇನ್ಮೇಲೆ ಅಜಿತ್ತೇ ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಈ ಕಡೆ ಸ್ಟೇಷನ್ನಲ್ಲಿ ದೇವಯಾನಿ ಅಂತೂ, ಅಯ್ಯೋ ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಮಾಡಿಬಿಟ್ನಲ್ಲ, ಈ ಅಜಿತ್ನ ಹತ್ರ ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ ಅಂತ ಇಲ್ಲಿ ತನ್ನ ಕೈಗೆ ಕೊಳ ಹಾಕಿ ಎಲ್ಲರ ಮುಂದೆ ಎಳ್ಕೊಂಡು ಬಂದಿರೋದನ್ನು ಮತ್ತೆ ನೆನಪು ಮಾಡ್ಕೊತಾ ಇರ್ತಾರೆ ದೇವಯಾನಿ. ಅಜಿತ, ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಜಿತ, ನೀನು ನನ್ನ ಮಾನ ಎಲ್ಲ ಬೀದಿ ತಳ್ಳಿಬಿಟ್ಟು ಅಲ್ವಾ, ನೋಡ್ತಾ ಇರು, ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ ಅಂತ ದೇವಯಾನಿ ಕೋಪ ಮಾಡ್ಕೊತಾ ಇರ್ತಾರೆ. ಅದೇ ರೀತಿ ಅಜಿತ್ ಈ ಕಡೆ ಸ್ಟೇಷನ್ ಹತ್ರ ಬರ್ತಾರೆ. ಆಗ ಇಲ್ಲಿ ಶ್ರವಣ್ ಕೂಡ ಅಂಜುಗೆ ಹೇಳಿರ್ತಾರೆ. ಹಾಗಾಗಿ ಶ್ರವಣ್ ಕೋರ್ಟ್ ಹಾಕ್ಕೊಂಡು
ಸ್ಟೇಷನ್ ಹತ್ರ ಬರ್ತಾರೆ. ಅಜಿತಾ, ನಾನು ಬೇಲ್ ತೊಗೊಂಡು ಬಂದಿದ್ದೀನಿ, ದೇವಯಾನಿನ ಬಿಡಿಸು ಅಂತ ಹೇಳ್ತಾರೆ. ಅಯ್ಯೋ ಮಾವ, ಸಾಧ್ಯನೇ ಇಲ್ಲ, ಏನು ಮಾತಾಡ್ತಾ ಇದ್ದೀರಾ ಮಾವ, ನೀವು ಒಬ್ಬರು ಇನ್ಸ್ಪೆಕ್ಟರ್ ಆಗಿಬಿಟ್ಟು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ. ನೋಡಿ, ಬೇಲ್ ತಂದರೂ ಕೂಡ ಅವರನ್ನು ಬಿಡ್ಸೋಕ್ಕಾಗಲ್ಲ, ಯಾಕಂದರೆ ಅವ್ರ ಮೇಲೆ ದೊಡ್ಡ ಇದೇ ಇದೆ. ಅದಕ್ಕೋಸ್ಕರ ಅವರನ್ನು ಯಾವುದೇ ಕಾರಣಕ್ಕೂ ಈಗ ಬೇಲ್ ಕೊಡೋಕ್ಕಾಗಲ್ಲ, ಏನಿದ್ರು ಕೋರ್ಟಿಗೆ ಬನ್ನಿ ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಇಲ್ಲಿ ದೇವಯಾನಿ ತುಂಬಾ ಶಾಕ್ ಆಗ್ತಾರೆ. ಆಗ ಶ್ರವಣವರು, ಅಜಿತಾ ನನ್ನ ಮಾತು ಕೇಳು, ಇದೆಲ್ಲ ಕೋರ್ಟ್ ತನಕ ಬೇಡ, ಮನೆ ವಿಷಯ ಯಾಕೆ ಅಂತ ಹೇಳ್ತಾರೆ. ಅಯ್ಯೋ ಮಾವ, ಏನು ಮಾತಾಡ್ತಾ ಇದ್ದೀರಾ, ಶಾರದಾರ್ತಿನ ಶೂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟವ್ರನ್ನ ನೀವು ಬೇಲ್ ಕೊಟ್ಟು ಬಿಡಿಸ್ತಾ ಇದ್ದೀರಾ, ಏನಾಗಿದೆ ಮಾವ ನಿಮಗೆ ಅಂತ ಅಜಿತ್ ಕೂಗಾಡ್ತಾರೆ. ಹಾಗಲ್ಲ ಅಜಿತಾ ಅಂತ ಶ್ರವಣ್ ಹೇಳಿದ್ರು ಕೂಡ, ನೋಡಿ ನಾನು ಯಾರ ಮಾತು ಕೂಡ ಕೇಳಲ್ಲ, ನೀವೇನೇ ಮಾತಾಡೋದಿದ್ರು ಏನೇ ವಾದ ಮಾಡೋದಿದ್ರು ಕೋರ್ಟಲ್ಲಿ ಹೋಗಿ ಮಾತಾಡಿ ಅಂತ ಅಜಿತ್ ಅಲ್ಲಿಂದ ಹೋಗ್ತಾರೆ. ಆಗ ದೇವ್ಯಾನಿ, ನೀನೇನು ಯೋಚನೆ ಮಾಡಬೇಡ, ಅಜಿತ್ ಗೊತ್ತಲ್ವಾ, ಮನೆಯವರಂತನೂ ನೋಡಲ್ಲ, ನೀನೇನು ಭಯ ಪಡಬೇಡ ಅಂತ ಶ್ರವಣ್ ಹೇಳಿ ಹೋಗ್ತಾರೆ. ಅಜಿತಾ ಬೇಡ, ಅಜಿತಾ ಬೇಡ, ದೊಡ್ಡ ತಪ್ಪು ಮಾಡ್ತಾ ಇದೆಯಾ, ನೀನು ಯಾರನ್ನ ಬಲೆ ಹಾಕಿದ್ಯಾ ಅಂತ ನಿನಗೆ ಗೊತ್ತಿಲ್ಲ, ಇನ್ನು ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಜಿತಾ, ದೊಡ್ಡ ತಪ್ಪು ಮಾಡಿದ್ಯಾ ನೀನು ಅಂತ ಇಲ್ಲಿ ದೇವಯಾನಿ ಜೈಲಲ್ಲಿ ತುಂಬನೇ ಕೋಪ ಮಾಡ್ಕೊತಾ ಇರ್ತಾರೆ ಅಜಿತ್ ಮೇಲೆ. ಮತ್ತು ಈ ಕಡೆ ಅಂಜು ಹೊತ್ತು ಮದುವೆನೂ ಆಗಿರುತ್ತೆ, ಮನೆಗೂ ಕೂಡ ತುಂಬಿಸ್ಕೊತಾರೆ ಇಲ್ಲಿ ಅಂಜು ಮತ್ತು ನಚ್ಚಿನ. ಆದರೆ ಅಂಜು ಮನೆ ಒಳಗಡೆ ಬರ್ತಾ ಇದ್ದಂತಲೇ ಶಪಥ ಹಾಕ್ತಾರೆ, ಯಾವುದೇ ಕಾರಣಕ್ಕೂ ಆ ಭೂಮಿನ ಈ ಮನೆಯಲ್ಲಿ ಇಸ್ಕೊಳ್ಳಲ್ಲ, ಭೂಮಿನ ಈ ಮನೆಯಿಂದಲ್ಲ ಇಲ್ಲಿಂದನೇ ಶಾಶ್ವತವಾಗಿ ಕಳಿಸ್ತೀನಿ, ಇದು ನನ್ನ ಶಪಥ ಅಂತ ಅಂಜು ಕೋಪ ಮಾಡ್ಕೊತಾ ಇರ್ತಾರೆ. ಕೊನೆಗೂ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ.